ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೌದು, ನೋಡ್ತಿದ್ದೀನಿ. ಗಿಲ್ಲಿ ಅವ್ರು ಆಡೋದು, ಅವ್ರ ವ್ಯಕ್ತಿತ್ವದ ಪ್ರಕಾರ ಅವ್ರು ಆಡ್ತಿದ್ದಾರೆ. ಅವ್ರು ಯಾರಿಗೂ ಇದು ಮಾಡ್ತಾ ಇಲ್ಲ. ಅವ್ರು ಏನಿದೆ ಅವ್ರು ಡೇ 1 ಇಲ್ಲಿವರೆಗೂ ಅವ್ರ ಮನೇಲಿ ಹೆಂಗಿರ್ತಾರೋ ಹಂಗೆ ಇರ್ತಾರೆ. ಯಾಕಂದರೆ ರೈತರ ಮಕ್ಕಳು ಬೆಳಿಬೇಕು, ಅದಕ್ಕೋಸ್ಕರ ನಾವು ಅವ್ರನ್ನೇ ಗೆಲ್ಸೋದು. ಇತ್ತೀಚಿನ ದಿನಗಳಲ್ಲಿ ನೋಡ್ತಿದ್ರೆ ಕಾವ್ಯಗೆ ಜಾಸ್ತಿ ಸಪೋರ್ಟ್ ಮಾಡೋ ರೀತಿ ಎಲ್ಲ ಇದೆ. ಏನಿಲ್ಲ, ಅವ್ರೇನು ಫ್ರೆಂಡ್ಶಿಪ್ ಇದೆಯೋ ಅದನ್ನ ಮೇಂಟೈನ್ ಮಾಡ್ತಿದ್ದಾರೆ. ಅವ್ರಿಗೇನು ಸಪೋರ್ಟ್ ಮಾಡ್ತಾ ಇಲ್ಲ. ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಕಾವ್ಯನ ಆಟ ಕಾವ್ಯ ಆಡ್ತಿದ್ದಾರೆ. ಫ್ರೆಂಡ್ಶಿಪ್ ಹಾಗೆ ಆಗುತ್ತೆ, ಯಾಕಂದ್ರೆ ಜೋಡಿಯಾಗಿ ಹೋಗಿದ್ದು ಅವರಿಬ್ರು. ಹಂಗಾಗಿ ಅವರಿಬ್ರು ಬಾಂಡಿಂಗ್ ಇದ್ದೇ ಇರುತ್ತೆ. ಅಂದ್ರೆ ಗಿಲ್ಲಿಗೆ ಈ ರೀತಿ ಫ್ಯಾನ್ಸ್ ಎಲ್ಲ ಇದ್ದಾರೆ, ಬಟ್ ಅದನ್ನ ಕಾವ್ಯ ಏನಾದರೂ ಮಿಸ್ಯೂಸ್ ಮಾಡ್ಕೊತಾ ಇಲ್ಲ. ನೀವು ನೋಡ್ಕೊಳ್ಳೋರು ಹಂಗೆ ಅನ್ಕೊಂತಿದ್ದೀರಾ ಅಷ್ಟೇ. ಅವ್ರೇನು ಮಿಸ್ಯೂಸ್ ಆಗ್ತಿಲ್ಲ. ಮುಂಚೆ ಎಲ್ಲ ಗಿಲ್ಲಿ ಯಾತ್ರೆ ಬಂದಿದ್ಲೆ ಒಂಥರ ಗುರ್ರ ಅಂತ ಇದ್ಲು, ಅಣ್ಣ ಅಂತ ಈ ಥರದೆಲ್ಲ ಕರೀತಾ ಇದ್ದು. ಅವ್ರ ತಮ್ಮ ಮತ್ತು ಅವ್ರ ಅಮ್ಮ ಮನೆಯಿಂದ ಬಂದ್ರ ಮೇಲೆ ಈ ರೀತಿ ಗಿಲ್ಲಿ ಜೊತೆ ಚೆನ್ನಾಗಿರುವಂತೆಲ್ಲ ಹೇಳಿದ್ಮೇಲೆ ಒಂದು ಸ್ವಲ್ಪ ಇನ್ನೂ ಒಂದು ರೀತಿ ಹತ್ರ ಕ್ಲೋಸ್ ಆಗಿರೋ ಥರ ಈ ಥರದ್ದೆಲ್ಲ. ಆ ಥರ ಏನಿಲ್ಲ. ಅವ್ರು ಬಂದು ಹೋಗೋಕೆ ಮುಂಚೆ ಹೆಂಗಿದ್ರು, ಅವ್ರು ಬಂದಾದ್ಮೇಲೂ ಹಂಗೆ ಇದ್ದಾರೆ. ಅವ್ರು ನೋಡೋರ್ ಕಣ್ಣಿಗೆ ಹಂಗೆ ಅನ್ನಿಸ್ತಿದೆ ಅಷ್ಟೇ. ನೋಡ್ತಾ ಇದ್ದೀರಾ, ಅಣ್ಣ ಅಂತ ಇದ್ರು ಮುಂಚೆ. ಅವ್ರು ಸುಮ್ಮನೆ ರೇಗ್ಸಕ್ಕಲ್ವಾ ಅಂತಿದ್ದು, ಅವ್ರೇನು ಮನ್ಸಾರ ಅಂತಿರ್ಲಿಲ್ಲ ಅಲ್ಲ. ಇವಾಗ ಯಾಕಣ್ಣ ಅಂತ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮನ್ನ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಅಂದ್ರೆ ಯೂಸ್ ಮಾಡ್ಕೊತಿದ್ದಾರೆ, ಅಂದ್ರೆ ಗಿಲ್ಲಿ ಯೂಸ್ ಮಾಡ್ಕೊತಿದ್ದಾರೆ ಅಂತ ಇದ್ರೆ ಅರ್ಥ. ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಅವ್ರು ಯೂಸ್ ಮಾಡ್ಕೊತ ಇಲ್ಲ. ಗಿಲ್ಲಿ ಆಟ ಆಡ್ತಿದ್ದಾರೆ, ಕಾವ್ಯ ಆಟ ಆಡ್ತಿದ್ದಾರೆ. ಸಪೋರ್ಟ್ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಇವಾಗ ಜಾಸ್ತಿ ಫ್ಯಾನ್ಸ್ ಗಿಲ್ಲಿ ಕಡೆಯಿಂದ ಧ್ರುವಂತಕ್ಕೆ ಡೈವರ್ಟ್ ಆಗಿದ್ದಾರೆ. ಯಾಕಂದ್ರೆ ಗಿಲ್ಲಿ ಏನು ಗೇಮ್ ಆಡ್ತಾ ಇಲ್ಲ, ಬರೀ ಕಾಮಿಡಿ. ಅವ್ರು ಗೇಮ್ ಆಡದೆ ಇದ್ರು, ಅವ್ರು ಕಾಮಿಡಿಯಲ್ಲಿ ಏನು ಕೊಡಬೇಕು ಕಂಟೆಂಟು ಹಂಗೆ ಕೊಡ್ತಿದ್ದಾರೆ. ಅವ್ರು ಹೆಂಗೆ ಅವ್ರ ವ್ಯಕ್ತಿತ್ವದಲ್ಲಿ ಅವ್ರು ಹೆಂಗೆ ಆಡಬೇಕು, ಅವ್ರ ಗೇಮಲ್ಲಿ ಇಲ್ಲ ಅಂದರೂ ಅವ್ರು ಇದ್ರಲ್ಲಿ ಅವ್ರು ಇದ್ದಾರೆ. ಅಂದರೆ ಧ್ರುವಂತಕ್ಕೆ ಯಾರು ಡೈವರ್ಟ್ ಆಗಿಲ್ಲ ಫ್ಯಾನ್ಸ್. ಈಗಲೂ ಕೂಡ ನಾನು ತೋರಿಸ್ತೀನಿ ಯಾರಿಗೆ ಓಟ್ ಮಾಡಿದ್ದೀನಿ ಅನ್ನೋದು. ನಾನು ಇವಾಗಲೂ ಕೂಡ ನಮ್ಮ ಫ್ಯಾಮಿಲಿ ಎಲ್ಲ ಗಿಲ್ಲಿಗೆ ಓಟ್ ಮಾಡೋದು. ಹೌದು, ಈ ಸಲ ಗಿಲ್ಲಿನೇ ವಿನ್ ಆಗೋದು. ಇಲ್ಲ, ಯಾರು ವಿನ್ ಆಗಲ್ಲ, ಗಿಲ್ಲಿನೇ ವಿನ್ ಆಗೋದು. ಅಶ್ವಿನಿ ವಿನ್ನರ್ ಆಗಲ್ಲ, ಆದರೂ ನಾವು ಯಾರು ಅಕ್ಸೆಪ್ಟ್ ಮಾಡಲ್ಲ. ಅವ್ರು ಏನು ಆಡಿದ್ದಾರೆ, ಅವ್ರು ಬರೀ ಜಗಳ ಬಿಟ್ಟರೆ ಈ ಮನೇಲಿ ಇನ್ನೇನು ಆಡಿಲ್ಲ. ಗಿಲ್ಲಿ ಮೇಲೆ ಬರೀ ಜಗಳಕ್ಕೆ ಹೋಗಿದ್ದಾರೆ ಹೊರತು ಅವ್ರೇನು ಅಂತಲೇ ಆಡಿಲ್ಲ. ಅವರು ಅದೇ ಜಗಳ ಮಾಡ್ಕೊಂಡು ಗಿಲ್ಲಿನ ಜಗಳ ಮಾಡಿ ಗಿಲ್ಲಿ ಇದರಿಂದ ಫ್ಯಾನ್ ಫಾಲೋವರ್ ಅಟ್ರಾಕ್ಷನ್ ಮಾಡ್ಕೊಂಡು ಅವ್ರು ಇಲ್ಲಿವರೆಗೂ ಬಂದಿದ್ದಾರೆ. ಹೌದು, ಅವರು ಎಂಟರ್ಟೈನ್ಮೆಂಟ್ ಅವ್ರೇನು ಇದ್ರ ಮೇಲೆ ಹೋಗಿದ್ರು ಅವ್ರು ಹಂಗೆ ಬಂದಿದ್ದಾರೆ. ಗೇಮ್ ಒಂದೇ ಅಲ್ಲ, ಅವ್ರು ಕಾಮಿಡಿ ಬೇಸ್ ಮೇಲೆ ಅಲ್ವಾ ಒಳಗಡೆ, ಅವ್ರು ಕಾಮಿಡಿ ಮಾಡ್ಕೊಂಡೇ ಬಂದಿದ್ದಾರೆ ಇಷ್ಟು ದಿವಸ. ಹೌದು, ಇಲ್ಲ, ಅವರು ವಿನ್ ಆಗಲ್ಲ. ಸಪೋರ್ಟ್ ಮಾಡ್ತೀವಿ, ನಾವು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಯಾಕಂದ್ರೆ ರೈತರ ಮಕ್ಕಳು ಬೆಳಿಬೇಕು ಅಷ್ಟೇ. ಯಾರು ಇಲ್ಲ, ಓನ್ಲಿ ಗಿಲ್ಲಿ. ಹೌದು, ಇನ್ನೇನಿಲ್ಲ. ಆಲ್ ದ ಬೆಸ್ಟ್, ಗಿಲ್ಲಿನೇ ವಿನ್ ಆಗ್ಬೇಕಷ್ಟೇ. ಆದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಗಿಲ್ಲಿನೇ 99% ವಿನ್ ಆಗೋದು. ಹೌದು, ಅಂದರೆ ಅವ್ರವ್ರು ಏನು ಮಾಡ್ಕೊತಾರೋ ಗೊತ್ತಿಲ್ಲ. ವೋಟಿಂಗ್ ಬೇಸ್ ಪ್ರಕಾರ ಹೋದರೆ ಗಿಲ್ಲಿನೇ ವಿನ್ ಆಗೋದು. ವೋಟಿಂಗ್ ಪ್ರಕಾರ ತೊಗೊಳ್ತಾರೆ, ಅವ್ರು ಬೇರೆ ಥರ ತೊಗೊಂಡ್ರೆ ನೋಡಬೇಕು. ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ ಮಾಳು ಅಣ್ಣ ಹೋಗ್ತಾರೆ ಅನ್ನೋದು. ಹೋದರು, ಆಡಿದಾರಲ್ಲ ಅವರು. ಆದರೆ ಅವರು ಜಾಸ್ತಿ ಗೇಮಲ್ಲಿ ನೋಡ್ಕೊಂಡಿಲ್ಲ, ಆಡಿದ್ದಾರೆ ಅವರು. ಸ್ಪಂದನ ಹೋಗಿದ್ದು ಬೇಜಾರಾಯ್ತು, ಹೋಗ್ಬಾರ್ದಿತ್ತು ಅವರು. ಧ್ರುವಂತ ಹೋಗ್ಬೇಕು. ಇಲ್ಲ, ಧ್ರುವಂತೆ ಹೋಗ್ಬೇಕು. ಇಲ್ಲ, ಧ್ರುವಂತ ಹೋಗ್ಬೇಕು, ಇಲ್ಲಾಂದ್ರೆ ಅಶ್ವಿನಿ ಹೋಗ್ಬೇಕು. ನಮಗೆ ಗಿಲ್ಲಿ ಬಿಟ್ರೆ ಇನ್ನು ಯಾರೂ ಇಷ್ಟ ಇಲ್ಲ. ಅವನು ಏನು ಆಡ್ತಿದ್ದಾನೆ ಮನೇಲಿ, ಬರೀ ಜಗಳ, ಅವ್ರ ಮೇಲೆ ಜಗಳ ಬಿಟ್ರೆ ಇನ್ನೇನು ಆಡ್ತಿದ್ದಾನೆ. ಏನು ಹೇಳೋದಿಲ್ಲ. ಇಲ್ಲ, ಏನು ಹೇಳೋದಿಲ್ಲ. ಗಿಲ್ಲಿ ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.